ನಿಮ್ಮ ಹೆಸರಲ್ಲೇ ಸಿಲಿಂಡರ್ ಬುಕ್ ಮಾಡ್ತಾರೆ, ಆದರೆ ಬೇರೆಯವರಿಗೆ ಹೆಚ್ಚಿನ ಬೆಲೆಗೆ ಮಾರ್ಕೋತಾರೆ. ಇಂಥದ್ದೊಂದು ದಂಧೆ ಸ್ವತಃ ಗ್ಯಾಸ್ ಏಜೆನ್ಸಿಗಳೇ ನಡೆಸ್ತಿವೆ ಅಂದ್ರೆ ನಂಬೋದಕ್ಕಾಗತ್ತಾ? ಅಕ್ರಮ ಬಯಲಾದ ಮೇಲೆ ನಂಬಲೇಬೇಕು. ತಾನು ಅಕ್ರಮ ಮಾಡಿರೋದನ್ನ ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮ್ಯಾನೇಜರ್ ಒಪ್ಕೊಂಡು ಸಾರಿ ಅಂದಿದ್ದಾನೆ. ಏಜೆನ್ಸಿಯಿಂದಲೇ ಅಕ್ರಮ ಗ್ಯಾಸ್ ದಂಧೆ. ಒಂದು ಕಡೆ ಸರ್ಕಾರ ಅಕ್ರಮ ಗ್ಯಾಸ್ ಸಿಲಿಂಡರ್ ವ್ಯವಹಾರಕ್ಕೆ ಕಡಿವಾಣ ಹಾಕಲು ಮುಂದಾಗಿದೆ. ಇನ್ನೊಂದು ಕಡೆ ಗ್ಯಾಸ್ ಏಜೆನ್ಸಿಯವರೇ ಅಕ್ರಮ ದಂಧೆ ನಡೆಸುತ್ತಿದ್ದಾರೆ. ಲಿಂಗರಾಜಪುರಂ, ಫ್ರೇಜರ್ ಟೌನ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಹಕರಿಗೆ ಗ್ಯಾಸ್ ಪೂರೈಸೋ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಹಲವು ಗ್ರಾಹಕರ ಹೆಸರಲ್ಲಿ ಪ್ರತಿ ತಿಂಗಳು ಗ್ಯಾಸ್ ಬುಕ್ ಮಾಡಿ ಅದನ್ನ ಅಕ್ರಮವಾಗಿ ಮಾರಿಕೊಳ್ತಿದೆ. ಅಕ್ರಮ ಬಯಲು ಮಾಡಿದ ಗ್ರಾಹಕ 2-3 ತಿಂಗಳಿಗೊಮ್ಮೆ ಗ್ರಾಹಕರಿಗೆ ಗ್ಯಾಸ್ ಪೂರೈಕೆಯಾಗುತ್ತೆ. ಆದರೆ ಈ ದಂಧೆಕೋರರು ಪ್ರತಿ ತಿಂಗಳು ಗ್ರಾಹಕರ ಹೆಸರಲ್ಲಿ ಗ್ಯಾಸ್ ಡೆಲಿವರಿ ಮಾಡಿಕೊಳ್ತಾರೆ. ಆ ಗ್ಯಾಸ್ ಸಿಲಿಂಡರ್ಗಳನ್ನ ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರಿಕೊಂಡು ಲಕ್ಷಾಂತರ ರೂಪಾಯಿ ಹಣ ಲಾಭ ಮಾಡಿಕೊಳ್ತಿದ್ದಾರೆ. ಇದನ್ನು ಪತ್ತೆ ಹಚ್ಚಿದ್ದು ಲಿಂಗರಾಜಪುರದ ನಾಜೀರ್. ಈ ದಂಧೆಯ ರೂವಾರಿಗಳು ಲಿಂಗರಾಜಪುರಂನಲ್ಲಿ ಗ್ಯಾಸ್ ಏಜೆನ್ಸಿ ನಡೆಸುತ್ತಿರುವ ಮಂಜುನಾಥ್ ಮಯ್ಯಿ ಅಂತಾರೆ ನಾಜೀರ್. ಆ ರೆಕಾರ್ಡ್ಸ್ ನೋಡಿದರೆ ಪ್ರತಿ ತಿಂಗಳು ಎಕ್ಸಾಕ್ಟ್ಲಿ 30 ದಿನ ಆದೆಡೆಗೆ ನನ್ನ ಹೆಸರು ಮೇಲೆ ಬುಕ್ಕಿಂಗ್ ಮಾಡಿಬಿಟ್ಟು ಡೆಲಿವರಿನೂ ರಿಸೀವ್ ಮಾಡವ್ರೆ. ಆದರೆ ನನಗೆ ಕೊಟ್ಟಿಲ್ಲ. ನಾನು ಯಾವಾಗಲೂ ಫೋನ್ ಮಾಡಿದರೆ ನನಗೆ 2 ತಿಂಗಳು 3 ತಿಂಗಳು ಮುಂಚೆ ಗ್ಯಾಸ್ ಬರಲ್ಲ, ನನಗೆ ಇಲ್ಲ ಸರ್, ನಿಮಗೆ ಸ್ಟಾಕ್ ಇಲ್ಲ, ಡೆಲಿವರಿ ಬಂದಿಲ್ಲ, ಅದೇ ಹೇಳ್ತಾ ಇರೋದು. ಮೇನ್ ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಸ್ಟೋರ್ ಸರ್. ಭಾಳ ಕಷ್ಟ ಆಗಿಬಿಟ್ಟರೆ. ತಪ್ಪೊಪ್ಪಿಕೊಂಡ ಏಜೆನ್ಸಿ ಮ್ಯಾನೇಜರ್. ಈ ತಿಂಗಳು ಮನೆಗೆ ಗ್ಯಾಸ್ ಬರೋದು ತಡವಾದಾಗ ನಾಜೀರ್ ಇಂಡಿಯನ್ ಕಂಪನಿಯನ್ನ ಸಂಪರ್ಕಿಸಿ ಅಕ್ರಮ ಬಯಲಿಗೆಳೆದಿದ್ದಾರೆ. ನಾಜೀರ್ ಹೆಸರಲ್ಲಿ ಕಳೆದ 3 ವರ್ಷದಿಂದ ಪ್ರತಿ ತಿಂಗಳು 34 ಬಾರಿ ಸಿಲಿಂಡರ್ ಡೆಲಿವರಿಯಾಗಿದೆ ಅಂತ ದಾಖಲಿಸಲಾಗಿದೆ. ಆದರೆ ನಾಜೀರ್ ಮನೆಗೆ ಡೆಲಿವರಿಯಾಗಿರೋದು ಕೇವಲ 13 ಸಿಲಿಂಡರ್ ಮಾತ್ರ. ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮ್ಯಾನೇಜರ್ ಮಂಜುನಾಥ್ ಮಯ್ಯಿ ಖುದ್ದು ಈ ಅಕ್ರಮವನ್ನ ಒಪ್ಪಿಕೊಂಡಿದ್ದಾರೆ. ಈ ಬಗ್ಗೆ ಡೆಲಿವರಿ ಸಿಬ್ಬಂದಿಯೊಬ್ಬನನ್ನ ಕೆಲಸದಿಂದ ವಜಾ ಮಾಡಿರುವುದಾಗಿ ಮಯ್ಯಿ ತಿಳಿಸಿದ್ದಾರೆ. ಆದರೆ ಏಜೆನ್ಸಿಗೆ ಗೊತ್ತಿಲ್ಲದೆ ಹೇಗೆ ಅಕ್ರಮ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಮಂಜುನಾಥ್ ಮಯ್ಯಿ ತಬ್ಬಿಬ್ಬು. ನಮ್ಮ ಡೆಲಿವರಿ ಹುಡುಗರು ತಪ್ಪು ಮಾಡಿ ಇದನ್ನು ಬುಕ್ ಮಾಡಿ ಡೆಲಿವರಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರ ಮೇಲೆ ನಾವು ಶಿಸ್ತಿನ ಕ್ರಮ ತೆಗೆದುಕೊಂಡು ಅವ್ರನ್ನ ಕೆಲಸದಿಂದ ತೆಗೆದಿದ್ದೇವೆ. ಮಾನ್ಯ ಅಸ್ಮಾ ಬೇಗಂ ಅವರು ಬಂದು ನಮಗೆ ಕಂಪ್ಲೇಂಟ್ ಮಾಡಿದ್ರಿಂದ ಗೊತ್ತಾಗಿದೆ. ಆ ಗೊತ್ತಾದ್ರ ಮೇಲೆ ಅವರ ಮೇಲೆ ಕ್ರಮ ತಗೊಂಡಿದ್ದೀವಿ. ಕಳ್ಳದಂಧೆಗೆ ಇಲ್ಲ ಕಡಿವಾಣ. ಇಂಡೇನ್ ಒಂದೇ ಅಲ್ಲ, ಭಾರತ್ ಗ್ಯಾಸ್, HP ಸಂಸ್ಥೆಗಳಲ್ಲೂ ಗ್ರಾಹಕರ ಹೆಸರಲ್ಲಿ ಗ್ಯಾಸ್ ಬುಕ್ ಮಾಡಿ ಕಳ್ಳದಂಧೆ ನಡೆಸಲಾಗ್ತಿದೆ. ಗ್ರಾಹಕರು ಸಿಲಿಂಡರ್ ಬುಕ್ ಮಾಡಿದ್ರೆ ಅದು ಅವರ ಕೈ ಸೇರೋಕೆ ಕನಿಷ್ಠ 15 ದಿನವಾಗುತ್ತೆ. ಅಂಥದ್ರಲ್ಲಿ ಪ್ರತಿ ತಿಂಗಳು ಗ್ಯಾಸ್ ಡೆಲಿವರಿ ಹೇಗೆ ಆಗುತ್ತೆ ಹೇಳಿ? ಈ ದಂಧೆಯಲ್ಲಿ ಏಜೆನ್ಸಿ ಹಾಗೂ ಡೆಲಿವರಿ ಸಿಬ್ಬಂದಿ ಶಾಮೀಲಾಗಿರೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸಿಲಿಕಾನ್ ಸಿಟಿಲಿ ಸುಮಾರು 50,000 ಆಟೋ ಮುಷ್ಕರ ನಡೆಸಿದ್ವು. ಆದರೆ ಇನ್ನುಳಿದ ಆಟೋಗಳು ಸಿಕ್ಕಿದ್ದೇ ಚಾನ್ಸ್ ಅಂತ ಗ್ರಾಹಕರಿಂದ ಡಬಲ್ ಹಣ ವಸೂಲಿ ಮಾಡಿದ್ವು. ಇದರಿಂದ ಪ್ರಯಾಣಿಕರು ಪರದಾಡಿದ್ರು. ಈ ಮಧ್ಯೆ ಕರವೇ ಕಾರ್ಯಕರ್ತರು ರೋಡ್ಗಿಳಿದಿದ್ದ ಆಟೋಗಳನ್ನು ಬಲವಂತವಾಗಿ ಸ್ಥಗಿತಗೊಳಿಸಿದ್ರು. ಕಾರ್ಮಿಕ ಒಕ್ಕೂಟ ಬ್ಯಾಂಕ್ ನೌಕರರ ಮುಷ್ಕರದ ಜೊತೆಗೆ ಬೆಂಗಳೂರಿಗರಿಗಿಂದು ಆಟೋ ಬಂದ್ ಬಿಸಿಯೂ ತಟ್ಟಿದೆ. ಇವತ್ತು ಆಟೋಗಳು ರಸ್ತೆಗಿಳಿದಿಲ್ಲ. ಪ್ರಯಾಣ ದರ ಹೆಚ್ಚಳ, ಚಾಲಕರ ಮೇಲಿನ ದೌರ್ಜನ್ಯ ತಡೆ ಹಾಗೂ ವಿವಿಧ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ಚಾಲಕರು ಮುಷ್ಕರ ಆರಂಭಿಸಿದ್ದಾರೆ. ಮುಂಜಾನೆ 6ರಿಂದ ಸಂಜೆ 6 ಗಂಟೆವರೆಗೆ ಮುಷ್ಕರ ನಡೆಯಿತು. ಬಂದ್ಗೆ 12 ಆಟೋ ಸಂಘಟನೆಗಳು ಬೆಂಬಲ ಸೂಚಿಸಿದ್ವು. ಹೀಗಾಗಿ ಸುಮಾರು 50,000 ಆಟೋಗಳು ಸಂಚಾರ ಸ್ಥಗಿತಗೊಳಿಸಿತು. ಈ ಮಧ್ಯೆ ಆಟೋ ಮುಷ್ಕರದಿಂದ ಪರ ಊರು, ಹೊರ ರಾಜ್ಯಗಳಿಂದ ಆಗಮಿಸಿದ ಪ್ರಯಾಣಿಕರು ಪರದಾಡುವಂತಾಯಿತು. ಇದನ್ನೇ ನೆಪ ಮಾಡಿಕೊಂಡ ಕೆಲ ಚಾಲಕರು ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ದು ಕಂಡು ಬಂತು. 1.5 ಕೇಳ್ತಿದ್ದಾರೆ, ಡಬಲ್ ಕೇಳ್ತಿದ್ದಾರೆ. ಬಟ್ ಅವ್ರು ಕೇಳಿದ್ರೆ ಈ ಥರ ತೊಂದರೆ ನಾವೇನು ಮಾಡೋದು, ನಮ್ಗೆ ಯಾರು ಇಟ್ಕೊಂಡ್ರೆ ಪೊಲೀಸ್ ಅವ್ರು ಏನು ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಏನು ಮಾಡೋದು ಮೇಡಮ್, ತೊಗೊಳ್ಳೇಬೇಕಲ್ಲ, ನಾವು ರಿಟರ್ನ್ ಆ ಕಡೆಯಿಂದ ಬರಬೇಕು. ತುಂಬ ಸಮಸ್ಯೆ. ಯಾಕೆಂದರೆ ಊರಿಂದ ಬಂದಿರ್ತೀವಿ, ಇವ್ರಿಗೆ ಸ್ಕೂಲಿಗೆ ಟೈಮ್ ಆಗಿರುತ್ತೆ, ಮಕ್ಕಳಿಗೆ ಆಟೋ ಸಿಗಲಿಲ್ಲ ಅಂದರೆ ತುಂಬ ಕಷ್ಟ. ಟೈಮಿಗೆ ಆಟೋ ಸಿಕ್ಕಿದ್ರೆ ಪರವಾಗಿಲ್ಲ, ಮುಂಚೆನೇ ಜಾಸ್ತಿ ಕೇಳ್ತಾರೆ, ಇವಾಗ ರೀಸನ್ ಸಿಕ್ಕಿದೆ ಇನ್ನೂ ಜಾಸ್ತಿ ಕೇಳ್ತಾ ಇದ್ದಾರೆ. ಇನ್ನು ಮುಷ್ಕರ ಬೆಂಬಲಿಸದೆ ರಸ್ತೆಗಿಳಿದ ಆಟೋ ಚಾಲಕರು ಪ್ರತಿರೋಧ ಎದುರಿಸಬೇಕಾಯಿತು.
ಗಾಂಧಿನಗರ, ವಸಂತ ನಗರ, ಮಾಗಡಿ ರಸ್ತೆ ಸೇರಿದಂತೆ ಹಲವೆಡೆ ಸಂಚರಿಸುತ್ತಿದ್ದ ಆಟೋಗಳನ್ನ ಸಂಘಟನೆ ಸದಸ್ಯರು ಬಲವಂತವಾಗಿ ಸ್ಥಗಿತಗೊಳಿಸಿದ್ರು. ನಮ್ಮ ಆಟೋ ಚಾಲಕರು ಹರ್ಸಿದ ಕೂಳ್ಗೋಗಿ ವರ್ಷದ ಕೂಳ್ ಕಳ್ಕೊಂಡ್ರು ಅಂತೇಳಿ ಈ ಸರ್ಕಾರನೇ ಆಗಲಿ ಇಲ್ಲ ಪೊಲೀಸವರೇ ಆಗಲಿ RTOದವರಿಂದ ಆಗ್ತಾರೋ ತೊಂದರೆನ ತಡೆಗಟ್ಟಲಿ ಅಂತೇಳಿ ನಾವು ಮಾಡ್ತಾ ಇರೋದು. ಯಾರಿಗೋಸ್ಕರ ಮಾಡ್ತಾ ಇದೀವಿ? ಅವ್ರಿಗೋಸ್ಕರನೇ ಮಾಡ್ತಾ ಇರೋದು, ನಮಗೋಸ್ಕರ ಅಂತೂ ಅಲ್ಲ. ಅತ್ತ ಆಟೋ ಬಂದ್ ವಿಚಾರ ತಿಳಿಯುತ್ತಿದ್ದಂತೆ ಎಚ್ಚೆತ್ತುಕೊಂಡ BMTC ಪ್ರಯಾಣಿಕರ ಅನುಕೂಲಕ್ಕಾಗಿ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿತು. ಬೆಳಗಿನಿಂದ ರಾತ್ರಿವರೆಗೂ ಸುಮಾರು 300 ಬಸ್ಗಳು ವಿವಿಧ ಮಾರ್ಗಗಳಲ್ಲಿ ಸಂಚರಿಸಿತು. ಮೆಜೆಸ್ಟಿಕ್, ಯಶವಂತಪುರ, ಶಾಂತಿನಗರ ಸೇರಿದಂತೆ ಪ್ರಮುಖ ನಿಲ್ದಾಣಗಳಿಂದ ಹೆಚ್ಚುವರಿ ಸಂಚಾರ ಕಲ್ಪಿಸಲಾಗಿತ್ತು. ಕಾಡುಗುಡಿ ಮೆಜೆಸ್ಟಿಕ್ಕಿಂದ ಜಾಸ್ತಿ ಗಾಡಿಗಳು ಬಿಟ್ಟಿದ್ದಾರೆ. ಪ್ಲಸ್ ಆಟೋಗಳು ಇಲ್ದಿರ ಇರೋದ ಕಾರಣ ಗಾಡಿಗಳು ಜಾಸ್ತಿ ಓಡಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಚಿಪ್ಗಳು ಮಾಡಬೇಕು ಅಂತ ಹೇಳಿ ಒತ್ತಡ ಇದೆ. ಒಟ್ನಲ್ಲಿ ಆಟೋ ಸಂಘಟನೆಗಳ ಮುಷ್ಕರದಿಂದಾಗಿ ಜನರ ಕಿರಿಕಿರಿ ಮೀಟರ್ ಏರಿದಂತೂ ಹೌದು. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ವಯಸ್ಸಲ್ಲದ ವಯಸ್ಸಿನಲ್ಲಿ ಪ್ರೀತಿ, ಅಪ್ರಾಪ್ತ ವಯಸ್ಸಿನಲ್ಲೇ ಗರ್ಭಿಣಿ. ಇದು ಇವತ್ತು ಪೊಲೀಸ್ ಕಮಿಷನರ್ ಆಫೀಸ್ನಲ್ಲಿ ನಿಂತಿದ್ದ ಸುಂದರಿಯ ಕಥೆ. ಈಗ ಆಕೆ ತನ್ನ ಪ್ರೇಮಕ್ಕೆ ಅಡ್ಡ ಬರ್ತಿದ್ದಾರೆ ಅಂತ ಸ್ವಂತ ತಂದೆ ತಾಯಿ ಮತ್ತು ಪೊಲೀಸರ ವಿರುದ್ಧ ದೂರು ನೀಡಿದ್ದಾಳೆ. ಜೈಲ್ ಸೇರಿರೋ ತನ್ನ ಇನಿಯನೊಂದಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ದಾಳೆ. ಈಕೆ ಮಾನಸ, ಬೆಂಗಳೂರಿನ ಕೊಡಿಗೆಹಳ್ಳಿಯವಳು. ಈಗಷ್ಟೇ 18 ತುಂಬಿದೆ. ಆಗಲೇ ಒಂದು ಪ್ರೀತಿ, ಮನೆಯಿಂದ ಪಲಾಯನ, ಗರ್ಭ ಮತ್ತು ಗರ್ಭಪಾತ ಎಲ್ಲವನ್ನೂ ಕಂಡುಬಿಟ್ಟಿದ್ದಾಳೆ. ಇವತ್ತು ಮಹಿಳಾ ಸಂಘಟನೆಯೊಂದರ ಸದಸ್ಯರ ಜೊತೆ ಪೊಲೀಸ್ ಕಮಿಷನರ್ ಆಫೀಸಿಗೆ ಬಂದಿದ್ಲು. ತನ್ನ ಹೆತ್ತವರ ಮೇಲೆ ಈಕೆಯದು ನೇರ ಆರೋಪ. ಅಬಾರ್ಷನ್ ಆಗಿದ್ದು ನನಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಹಿಂಗೆ ತುಂಬ ಟಾರ್ಚರ್ ಕೊಡ್ತಿದ್ರು. ಸ್ಟೇಷನಲ್ಲೆಲ್ಲ ನಾನು ಹೊಡಿದ್ರು, ಅವ್ರನ್ನೂ ಹೊಡಿದ್ರು, ತುಂಬ ಟಾರ್ಚರ್ ಕೊಟ್ಟರು. ಆಮೇಲೆ ಅವ್ರನ್ನ ಕಸ್ಟಡಿನಲ್ಲಿ ಹಾಕಿ ತುಂಬ ಟಾರ್ಚರ್ ಕೊಟ್ಟರು. ಐ ವಾಸ್ ಮೆಂಟಲಿ ಟಾರ್ಚರ್ಡ್. ಈವನ್ ಹಿ ವಾಸ್ ವೆರಿ ಮಚ್ ಟಾರ್ಚರ್ಡ್. ಆ್ಯಂಡ್ ಇದು ಕಿಡ್ನಾಪ್ ಕೇಸ್ ಅಲ್ವೇ ಅಲ್ಲ, ಇದೊಂದು ಫೇಕ್ ಕೇಸ್. ಇದೆಲ್ಲ ಸುಳ್ಳು. ನಾನೇ ಬಂದು ನಾನೇ ಮದುವೆ ಮಾಡ್ಕೊಂಡಿರೋದು. ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರ ಮನೆಯ ಈ ಹುಡುಗಿ PUC ಓದೋವಾಗಲೇ ಪ್ರೀತಿಯ ಬಲೆಗೆ ಸಿಲುಕಿ ಹೇಮಾದ್ರಿ ಎಂಬಾತನ ಜೊತೆ ಮದುವೆಯಾಗಿದ್ಲು. ಆದರೆ ಈಕೆಗೆ 18 ತುಂಬಿರಲಿಲ್ಲ. ಸೊ ಹೇಮಾದ್ರಿ ವಿರುದ್ಧ ಅಪಹರಣ ಕೇಸ್ ದಾಖಲಾಗಿ ಆತ ಜೈಲು ಸೇರಿದ್ದಾನೆ. ಇಷ್ಟು ದಿನ ಮಾನಸ ಗೃಹ ಬಂಧನದಲ್ಲಿದ್ದು ಈಗ 18 ತುಂಬಿದ್ದು ಮನೆಯಿಂದ ತಪ್ಪಿಸಿಕೊಂಡು ಬಂದಿದ್ದಾಳೆ. ಹೆತ್ತವರು ಮತ್ತು ಕೊಡಿಗೆಹಳ್ಳಿ ಪೊಲೀಸರ ವಿರುದ್ಧ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾಳೆ. ಈಕೆಗೆ ಮಹಿಳಾ ಸಂಘಟನೆಯೊಂದರ ಬೆಂಬಲ ಕೂಡ ಇದೆ. ಸರ್ ಹತ್ರ ಮಾತಾಡೋಣ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ, ಒಳಗೆ ಅವರ ಹಸ್ಬೆಂಡ್ಗೆ ಬಿಡಿಸೋಣ, ಕೋರ್ಟಿಂದ ಅವ್ರು ಹೊರಗಡೆ ಬರಲಿ ಸ್ಟೇಷನಿಂದ. ಆಮೇಲೆ ಇವರಿಗೆ ಒಂದು ನ್ಯಾಯವಾಗಿ ಅವಳು ಬಾಳ್ತೀನಿ ಅಂದಾದರೆ ಅವ್ರ ಹತ್ರ ತಾಯಿ ತಂದೆ ಹತ್ರ ಮಾತಾಡಿ ಅವಳಿಗೆ ಬದುಕಕ್ಕೆ ಜಾರಿ ಮಾಡಿಕೊಡ್ಲಿ, ಅದೇ ನಮ್ಮ ಆಸೆ. ಮಾನಸಾಗೇನೋ 18 ತುಂಬಿದೆ. ಪ್ರಿಯಕರನ ಜೊತೆ ಬಾಳುವ ಆಸೆಯೂ ಇದೆ. ಆದರೆ ಪ್ರಿಯಕರ ಹೇಮಾದ್ರಿ ಜೈಲಲ್ಲಿದ್ದಾನೆ. ಹಾಗಾಗಿ ಮಾನಸಾಗೆ ಪೊಲೀಸರು ಯಾವ ರೀತಿ ಸಹಾಯ ಮಾಡ್ತಾರೋ ನೋಡಬೇಕಿದೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಗಾಂಧಿನಗರದ ಗಲ್ಲಿಗಳಲ್ಲಿ ಮೆರೆಯೋರ್ ಯಾರು? ಕಾರ್ಪೊರೇಟರ್ ನಟರಾಜ್ ಕೊಲೆಯಿಂದ ತೆರವಾಗಿದ್ದ ಗಾಂಧಿನಗರ ವಾರ್ಡ್ಗೆ ಕಾರ್ಪೊರೇಟರ್ ಯಾರು? ನಾಳೆ ನಡೆಯಲಿರೋ ಕೌಂಟಿಂಗ್ ನೂತನ ಕಾರ್ಪೊರೇಟರ್ ಯಾರು ಅನ್ನೋದನ್ನ ಬಹಿರಂಗಪಡಿಸಲಿದೆ. ಗಾಂಧಿನಗರ ವಾರ್ಡ್ ಮತದಾನ ಮುಗಿದಿದೆ. ಭಾನುವಾರ ನಡೆದ ಮತದಾನದಲ್ಲಿ 47% ವೋಟಿಂಗ್ ಆಗಿದೆ. ನಾಳೆ ಫಲಿತಾಂಶ ಹೊರಬೀಳಲಿದೆ. ಬೆಳಗ್ಗೆ 8 ಗಂಟೆಗೆ ಆರಂಭವಾಗುವ ಮತ ಎಣಿಕೆ 5 ಸುತ್ತುಗಳಲ್ಲಿ ನಡೆಯಲಿದೆ. 10 ಗಂಟೆ ಸುಮಾರಿಗೆ ಗೆಲುವು ಯಾರಿಗೆ ಅನ್ನೋದು ಗೊತ್ತಾಗಲಿದೆ. ಇವಾಗ ನಾವು ಬೆಳಗ್ಗೆ 6 ಗಂಟೆಗೆ ನಮ್ಮ ಎಣಿಕೆ ಸಿಬ್ಬಂದಿಯವರೆಲ್ಲ ಬರಲಿದ್ದೀವಿ. ಅವರೆಲ್ಲ 7:30 ಅಷ್ಟೊತ್ತಿಗೆ ಎಲ್ಲರನ್ನ ಕೌಂಟಿಂಗ್ ಟೇಬಲ್ಗಳ ಹತ್ರ ಹೋಗಿ ಎಲ್ಲ ರೆಡಿ ಆಗ್ತಾರೆ. 7:45 ಅಷ್ಟೊತ್ತಿಗೆ ಸ್ಟ್ರಾಂಗ್ ರೂಮು, ಅಭ್ಯರ್ಥಿಗಳು, ಅವ್ರ ಏಜೆಂಟ್ಗಳು, ಆಮೇಲೆ ನಾವು ಅಬ್ಸರ್ವರ್ ಸಾಹೇಬರು, ಎಲ್ಲ ಪೊಲೀಸ್ ಆಫೀಸರ್ಸು ಇವ್ರ ಸಮ್ಮುಖದಲ್ಲಿ ಓಪನ್ ಮಾಡ್ತೀವಿ. ಅಲ್ಲಿಂದ ಕೌಂಟಿಂಗ್ಗೆ ಕರೆಕ್ಟಾಗಿ 8 ಗಂಟೆಗೆ ಶುರು ಮಾಡ್ತೀವಿ ಸರ್. ಬಿಜೆಪಿ ಅಭ್ಯರ್ಥಿ ರಾಮಚಂದ್ರಗೆ 2 ಬಾರಿ ಕಾರ್ಪೊರೇಟರ್ ಆಗಿರೋ ಅನುಭವ ಇದೆ. ಆದರೆ ಪಕ್ಷದ ಇಮೇಜ್ -ಪಾಯಿಂಟ್. ಕಾಂಗ್ರೆಸ್ ಅಭ್ಯರ್ಥಿ ಗೋಪಾಲ್ಗೆ ಶಾಸಕ ದಿನೇಶ್ ಗುಂಡೂರಾವ್ ಶ್ರೀರಕ್ಷೆ, ಜೊತೆಗೆ ನಟರಾಜ್ ಹತ್ಯೆಯ ಅನುಕಂಪ. ಜೆಡಿಎಸ್ ಅಭ್ಯರ್ಥಿ ಸುರೇಶ್ಗೆ ಅವರ ವಿದ್ಯಾರ್ಹತೆಯೇ ಆಧಾರ.
ಇನ್ನು ತಮಿಳು ಮತದಾರರು ಹೆಚ್ಚಿದ್ದು ಎಐಎಡಿಎಂಕೆ ಅಭ್ಯರ್ಥಿ ಯುವರಾಜ್ ಕಡೆಗೂ ಮತದಾರ ಒಲಿದಿರುವ ಸಾಧ್ಯತೆ ಇದೆ. ಗೆಲ್ತೀನಂತ ಭರವಸೆ ಇದೆ ಮೇಡಮ್, ಖಂಡಿತ ಗೆಲ್ತೀವಿ. ಜನಗಳು ಆಶೀರ್ವಾದ ಮಾಡಿದ್ದಾರೆ. ಸಾಹೇಬ್ರು ಮಿಸ್ಸಸ್ಸು ತುಂಬ ಓಡಾಡಿದ್ದಾರೆ ನಮಗೋಸ್ಕರ. ಸೀಟ್ ಒಂದು ಕೊಟ್ಟಿದ್ದು ಸುಮ್ಗಿರಲಿಲ್ಲ. ಎಫೆಕ್ಟು ಚೆನ್ನಾಗಿ ಹಾಕಿದ್ದಾರೆ. ಒಳ್ಳೆ ರಿಸಲ್ಟ್ ಬರ್ತದೆ ಮೇಡಮ್. ಜನಗಳು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಖಂಡಿತಾಗಿ ಮುಂಚೆ ಎಲೆಕ್ಷನ್ಗೆ 500 ಓಟಲ್ಲಿ ಇದ್ವಿ, ಈಗ 1000 ಓಟಲ್ಲಿ ನಾವು ಲೀಡಿಂಗಲ್ಲಿ ಗೆಲ್ತೀವಿ. ಮತದಾರ ಈಗಾಗಲೇ ತನ್ನ ಹಕ್ಕು ಚಲಾಯಿಸಿಯಾಗಿದೆ. ನಾಳೆ ನಡೆಯುವ ಎಣಿಕೆಯಿಂದ ಯಾರಿಗೆ ಜಯ ಅನ್ನೋದು ಬಹಿರಂಗವಾಗಲಿದೆ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು ಅನ್ನೋ ಗಾದೆ ಕೇಳಿದಿರಲ್ಲ. ಈ ಗಾದೆ ಬಿಬಿಎಂಪಿಗೆ ಸರಿಯಾಗಿ ಸೂಟ್ ಆಗುತ್ತೆ. ಈ ಬಾರಿ ಪಾಲಿಕೆ ಮಾಡಲು ಹೊರಟಿರೋ ಘನಂದಾರಿ ಯೋಜನೆಯನ್ನ ನೀವು ಕೇಳಿದ್ರೆ ನಿಮಗೆ ಒಂದೆಡೆ ಸಿಟ್ಟು ಬರುತ್ತೆ, ಇನ್ನೊಂದೆಡೆ ನಗುನೂ ಬರುತ್ತೆ. ಏನಪ್ಪಾ ಅಂತ ಪ್ರಾಜೆಕ್ಟು ಅಂತ ಯೋಚಿಸ್ತಾ ಇದ್ದೀರಾ? ಈ ವರದಿ ನೋಡಿ. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು, ಪರದಾಟ ಸಾಕಿನ್ನು. ಬಹುಶಃ ಈ ಹಾಡು ಬಿಬಿಎಂಪಿಗೆ ತುಂಬಾ ಸ್ಫೂರ್ತಿ ಕೊಟ್ಟಂತಿದೆ. ಅದಕ್ಕೆ ಇರಬೇಕು, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ಮಾತನ್ನ ನಿಜ ಮಾಡಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೊರಟಿದೆ. ಹೌದು, ಈ ಬಾರಿ ಬಿಬಿಎಂಪಿ ಬೆಂಗಳೂರಿನ 198 ಪಾಲಿಕೆ ಸದಸ್ಯರಿಗೂ ಐಪ್ಯಾಡ್ ನೀಡೋ ಪ್ರಾಜೆಕ್ಟ್ ಹಾಕ್ಕೊಂಡಿದೆ. ಪಾಲಿಕೆ ಸದಸ್ಯರಿಗೆ ಐಪ್ಯಾಡ್ ಕೊಟ್ರೆ ಈಗೇನಾಗಬಾರ್ದಾಯ್ತು ಅಂತಿದ್ದೀರಾ? ಅಲ್ಲೇ ನೋಡಿ ವಿಷಯ ಇರೋದು. ಅತ್ತ ಪಾಲಿಕೆ ಬೊಕ್ಕಸದಲ್ಲಿ ಹಣ ಇಲ್ಲದೆ ಕೇರ್ ಮಾರುಕಟ್ಟೆನ ಅಡ ಇಟ್ಟಿರೋ ಬಿಬಿಎಂಪಿ ಇತ್ತ ಪಾಲಿಕೆ ಸದಸ್ಯರಿಗೆ 40,000 ಮೊತ್ತದ ಆಪಲ್ ಐಪ್ಯಾಡ್ ಕೊಡೋಕೆ ಹೊರಟಿರೋದು ಎಷ್ಟು ಸರಿ ನೀವೇ ಹೇಳಿ? ಏನ್ ಸ್ವಾಮಿ, ಹಣ ಇಲ್ದಿರೋ ಟೈಮ್ನಲ್ಲಿ ಇವೆಲ್ಲ ಬೇಕಾ ನಿಮ್ಗೆ ಅಂತ ಕೇಳಿದ್ರೆ ತಮ್ಮ ಎಡವಟ್ಟು ಪ್ರಾಜೆಕ್ಟ್ ಕುರಿತು ಸಮರ್ಥನೆ ನೀಡ್ತಾರೆ ಬಿಬಿಎಂಪಿ ಮಂದಿ. ಇದು ಸದಸ್ಯರನ್ನ ಅಪ್ಗ್ರೇಡ್ ಮಾಡೋಕೆ ರೂಪಿಸಿರೋ ಯೋಜನೆ. ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅಂತಾರೆ. ಟೆಕ್ನಿಕಲಿ ಮತ್ತು ಒಂದು ಸ್ವಲ್ಪ ಕನೆಕ್ಟಿವಿಟಿಯಲ್ಲಿ ಎಲ್ಲ ಜನರ ಜೊತೆ ಸಾಕಷ್ಟು ಸಮಯ ಇರಬೇಕು ಸಂಪರ್ಕದಲ್ಲಿ ಅಂಥೇಳಿ ಐಪ್ಯಾಡ್ 3 ವರ್ಷನ್ ಕೊಡ್ತಾಯಿದ್ದೀವಿ. ಈ ತಿಂಗಳು 24ನೇ ತಾರೀಕು ಐಪ್ಯಾಡ್ 3 ವರ್ಷನ್ನು ಲಾಂಚ್ ಆಗ್ತಾಯಿದೆ. ಆ ಲೇಟೆಸ್ಟ್ ವರ್ಷನ್ ಐಪ್ಯಾಡ್ನ ನಾವು ಈ ಬಾರಿ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಿಗೆ ಕೊಟ್ಟು ಅವ್ರಿಗೆ ಒಂದು ವಾರದ ಒಂದು ಕ್ರ್ಯಾಶ್ ಕೋರ್ಸ್ ಮಾಡಿ ಟ್ರೈನಿಂಗ್ ಕೊಟ್ಟು ಆ ಇಂಟರ್ನೆಟ್ನ ಹೆಂಗೆ ಉಪಯೋಗಿಸ್ಬೇಕು, ಅವ್ರು ಇಡೀ ವಾರ್ಡ್ನ ಐಪ್ಯಾಡಲ್ಲಿ ಇಡ್ಬೋದು, ಎಲ್ಲ ಮಾಹಿತಿ ಅವ್ರಿಗೆ ಸಿಗುತ್ತೆ. ಅವ್ರಿಗೂ ಒಂದು ಫೈಲ್ ಬಗ್ಗೆನೂ ಪ್ರೋಸೆಸ್ ಮಾಡೋದಾಗಲಿ, ಎಲ್ಲಿದೆ ಅಂತ ತಿಳ್ಕೊಳಕ್ಕೆ ಎಲ್ಲ ಐಪ್ಯಾಡಲ್ಲೇ ಸಿಗೋಂಥ ಒಂದು ಸಾಫ್ಟ್ವೇರ್ನ ಮಾಡಿ ಅವ್ರಿಗೆ ಕೊಡೋ ಅಂಥ ಕೆಲಸ ನಾವು ಮಾಡ್ತೀವಿ. ಕಾರ್ಪೊರೇಟರ್ಗಳು ಅದೇನು ಬದಲಾಗ್ತಾರೋ ಬಿಡ್ತಾರೋ, ನಮ್ಮ ಸಿಟಿ ಮಾತ್ರ ಬದಲಾಗ್ತಿಲ್ವಲ್ಲ? ಇದ್ದ ಸಮಸ್ಯೆ ಹಾಗೇ ಇದೆ. ಪಬ್ಲಿಕ್ ಪ್ರಾಬ್ಲಮ್ ಬಗೆಹರಿಸೋದು ಬಿಟ್ಟು ಬಿಬಿಎಂಪಿಗೆ ಈ ಶೋಕಿ ಬೇಕಾ ಅನ್ನೋದು ಜನರ ಪ್ರಶ್ನೆ. ಈ ಬಿಬಿಎಂಪಿ ಈಗ ಹಲವಾರು ವಾರ್ಡ್ಗಳನ್ನೆಲ್ಲ ಮಾಡ್ಕೊಂಡ್ಮೇಲೆ ಆ ವಾರ್ಡಲ್ಲಿ ಸಾಕಷ್ಟು ಇದೆ, ಮೂಲಭೂತ ಸೌಕರ್ಯಗಳೇ ಆಗಿಲ್ಲ, ರೋಡ್ಗಳು ಸರಿ ಇಲ್ಲ, ಏನೂ ಇಲ್ಲ. ಅದನ್ನು ಫಸ್ಟ್ ಇಂಪ್ರೂವ್ ಮಾಡಿದಲೇ ಮುಂಚಿತವಾಗಿ ಇದನ್ನೆಲ್ಲ ಮಾಡಬಾರ್ದು. ಅಲ್ಲಿ ಬೇಜಾನ್ ಸಮಸ್ಯೆಗಳಿದೆ. ಒಟ್ನಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಅಂತಾರಲ್ಲ, ಹಾಗಾಗಿದೆ ನಮ್ಮ ಪಾಲಿಕೆ ಸ್ಥಿತಿ. ಇನ್ನಾದ್ರೂ ಬಿಬಿಎಂಪಿ ಎಚ್ಚೆತ್ತುಕೊಳ್ಳದಿದ್ರೆ ಪಾಲಿಕೆಯನ್ನ, ಬೆಂಗಳೂರಿನ ಜನತೆಯನ್ನ ದೇವರೇ ಕಾಪಾಡಬೇಕು. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.